ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ನಾವು ಒಂದು ದಿನನಿತ್ಯ ಮಾಡುವಂತಹ ಒಂದು ಅಡುಗೆ ಅಂದ್ರೆ ಊಟಕ್ಕೆ ಒಂದು ಹುಳಿ ಸಾರು ಪಲ್ಯ ಇದೆಲ್ಲ ಮಾಡ್ತೀವಿ. ಅದ್ರ ಜೊತೆ ಒಂದು ಉಪ ಅಡುಗೆ ಅಂದ್ರೆ ಎರಡನೇ ಅಡುಗೆ ಒಂದು ಬೇಕೇ ಬೇಕಲ್ವಾ? ಹುಳಿ ಮಾಡಿದಾಗ ಇನ್ನೊಂದು ಅಡುಗೆ ದಿನಾ ಪಲ್ಯ ತಿನ್ನಕ್ಕೆ ಬೇಜಾರು. ಆಗ ನೀವು ಒಂದು ಉತ್ತಮ ತರಕಾರಿ ಕ್ಯಾಪ್ಸಿಕಮ್ ಉಪಯೋಗಿಸಿ ಒಂದು ತಂಬಳಿ ಮಾಡೋಣ. ತಂಬಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದರಲ್ಲಿ ಕ್ಯಾಪ್ಸಿಕಮ್ಮಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ವಿಟಮಿನ್ ಎ, ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ. ನೀವು ಕ್ಯಾಪ್ಸಿಕಮ್ಮನ್ನು ಹಸಿಯಾಗೂ ಸಲಾಡ್ಗೆ ಉಪಯೋಗಿಸ್ಬೋದು. ಹಸಿ ಉಪಯೋಗಿಸಿನೂ ನಾವು ಬೇಕಾದಷ್ಟು ಅಡುಗೆಗಳನ್ನು ಮಾಡ್ಬೋದು. ಹಾಗೆ ಸ್ವಲ್ಪ ಹುರ್ಕೊಂಡು ಆ ಥರ ಸಬ್ಜಿಗಳು ಎಲ್ಲ ತುಂಬ ವೆರೈಟಿನಲ್ಲಿ ಮಾಡ್ಬೋದು. ಇವತ್ತು ಸಿಂಪಲ್ ಆಗಿ ನಿಮಗೆ ಅತಿ ಸುಲಭವಾಗಿ ಆಗುವಂತಹ, ನಾಲಿಗೆಗೆ ರುಚಿಯಾಗುವಂತಹ ಮತ್ತು ಆರೋಗ್ಯಕರವಾದ ಒಂದು ಕ್ಯಾಪ್ಸಿಕಮ್ ತಂಬಳಿ. ಇದರಲ್ಲಿ ನಿಮಗೆ ಏನು ಜಾಸ್ತಿ ಕೆಲಸ ಇಲ್ಲ, ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದು ಸೆಕೆಗಾಲದಲ್ಲಿ ಹೇಳಿ ಮಾಡಿಸಿದ ಅಡುಗೆ. ಕ್ಯಾಪ್ಸಿಕಮ್ ತಂಬಳಿ ತುಂಬ ಇಷ್ಟ. ತುಂಬ ವರ್ಷಗಳ ಹಿಂದೆ ಅವನೇ ನನಗೆ ಹೇಳಿ ನಾನು ಮಾಡೋಕ್ಕೆ ಶುರು ಮಾಡಿರೋದು. ಹಾಗಾಗಿ ಇದನ್ನು ನಿಮಗೂ ತೋರಿಸೋಣ, ನೀವು ಮಾಡಿಕೊಂಡು ತಿಂದು ಹೇಗಾಗತ್ತೆ ಅಂತ ಹೇಳಿ. ತುಂಬ ರುಚಿಯಾಗಿರುವಂತಹ ಒಂದು ಏನು ಹೇಳೋದು, ಅತಿಯಾಗಿ ಖಾರ ಇರಲ್ಲ ಅಥವಾ ತುಂಬ ಸಪ್ಪೆಯಾಗೂ ಇರಲ್ಲ, ಮೈಲ್ಡಾಗಿ ಇರುವಂತಹ ಒಂದು ಅಡುಗೆ. ಈಗ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಕಾಯಿ ಇದೇನು ಸುಶಾಂತ್? ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಪೆಪ್ಪರ್, ಜೀರಿಗೆ. ಇದಕ್ಕೆ ಇಷ್ಟೇ ಸಾಮಾನುಗಳು ಬೇಕಾಗಿರೋದು. ಆಮೇಲೆ ಕ್ಯಾಪ್ಸಿಕಮ್ಮನ್ನು ನಾವು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನನಗೆ ಸುಶಾಂತ್ ಕಟ್ ಮಾಡಿ ಕೊಡ್ತಾನೆ. ಹೆಚ್ಚಿರೋ ಕ್ಯಾಪ್ಸಿಕಮ್ಮನ್ನು ಒಂದು ಪ್ಯಾನ್ಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ, ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು, ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಅದನ್ನು ಹುರಿಯೋಣ. ಕ್ಯಾಪ್ಸಿಕಮ್ಮನ್ನು ಹುರಿಯೋಣ. ತುಂಬ ಏನು ಹುರಿಯೋದು ಬೇಕಾಗಲ್ಲ. ಕ್ಯಾಪ್ಸಿಕಮ್ಮಲ್ಲಿ ತುಂಬ ನೀರಿನಂಶ ಇರುತ್ತಲ್ಲ, ಸ್ವಲ್ಪ ನೀರಿನಂಶ ಕಡಿಮೆ ಆಗೋಷ್ಟು ಹುರಿಯೋಣ. ಏನು ಬ್ರೌನ್ ಆಗೋ ತನಕ ಏನು ಹುರಿಯೋದು ಬೇಕಾಗಲ್ಲ. ನಿಮಗೆ ಅದು ಒಂಥರ ಘಮ ಚೆನ್ನಾಗಿರುತ್ತೆ, ಸುವಾಸನೆ ಬರುತ್ತೆ. ಅಥವಾ ನೀವು ಹಸಿ ಮಾಡಿದ್ರೂ ಏನು ತೊಂದರೆ ಏನಿಲ್ಲ, ಹಸಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದೊಂದು ಸಲ ಹಸಿನೂ ಮಾಡ್ತೀನಿ, ಹುರಿದು ಮಾಡ್ತೀನಿ, ಎರಡು ರೀತಿಲೂ ಮಾಡ್ತೀನಿ. ಇದು ಹುರಿಯೋವಾಗ ಅದೇ ಒಂದು ಅರ್ಧ ಚಮಚ ಜೀರಿಗೆ, ಒಂದು 10-12 ಪೆಪ್ಪರ್, ಕಾಳುಮೆಣಸು ಹಾಕ್ಕೋಬೇಕು. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹುರಿದಾಗಲಿ ಆಗ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಒಂದು ಇಷ್ಟೇ ಹಾಕ್ತೀನಿ ನಾನು. ಖಾರ ಇದೆ ತುಂಬ, ಅರ್ಧ ಹಾಕ್ತಾಯಿದ್ದೀನಿ, ಇಡೀನೂ ಹಾಕಲ್ಲ. ಕಾಳುಮೆಣಸು ಹಾಕ್ತೀವಲ್ಲ ಅದಕ್ಕೋಸ್ಕರ ಅರ್ಧ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ಇದಕ್ಕೆ ಒಂದು 10-12 ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು, ಆಮೇಲೆ ಜೀರಿಗೆ, ಅರ್ಧ ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಇದೆಲ್ಲ ಇಂಗ್ರೀಡಿಯೆಂಟ್ಗಳನ್ನು ಹಸಿ ಹಾಕ್ಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ. ಹುರಿದು ಮಾಡಿದಾಗ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಘಮ ಬರುತ್ತೆ ನಿಮಗೆ. ಹಸಿ ಕ್ಯಾಪ್ಸಿಕಮ್ಗೆ ಅದರದ್ದೇ ಆದ ಒಂದು ವಿಶೇಷವಾದ ಪರಿಮಳ ಇದೆ. ಹಾಗಾಗಿ ನೀವು ಹಸಿ ಮಾಡಿದ್ರೂ ಆ ಪರಿಮಳ ಇರುತ್ತೆ, ಹುರಿದು ಮಾಡಿದ್ರೂ ಇರುತ್ತೆ. ಈ ನೋಡಿ, ಇಷ್ಟು ಹುರಿದ್ರೆ ಸಾಕು. ನಿಮಗೆ ನೀರಿನಂಶ ಎಲ್ಲ ಹೋಗಿ ಒಂದು ಸ್ವಲ್ಪ ಘಮ್ಮಂತ ಪರಿಮಳ ಬೇರೆ ಬರುತ್ತೆ. ಇಷ್ಟು ಹುರಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾಗಿದೆ. ಕ್ಯಾಪ್ಸಿಕಮ್ ಹುರಿದಿಟ್ಟಿರೋದು ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಳ್ಳೋಣ.
ಇದನ್ನು ನುಣ್ಣಗೆ ಮಿಕ್ಸಿನಲ್ಲಿ ರುಬ್ಕೊಂಡು ಬರೋಣ. ನೋಡಿ, ಮಿಕ್ಸಿ ನುಣ್ಣಗೆ ರುಬ್ಬಿ ಆಗಿದೆ. ಇದನ್ನು ಟ್ರಾನ್ಸ್ಫರ್ ಮಾಡೋಣ. ಸ್ವಲ್ಪ ನೀರು ಹಾಕೋಣ ಮಿಕ್ಸಿಗೆ. ನೀರು ಹಾಕಿ ಮಿಕ್ಸಿ ಜಾರ್ದ ಸ್ವಲ್ಪ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಮೊಸರನ್ನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಗಟ್ಟಿ ಮೊಸರು, ಅದನ್ನು ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೀವು ತಂಬ್ಳಿಗೆ ಹಾಕಿ. ಗಟ್ಟಿ ಮೊಸರು ಇದು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೋಬೋದು. ಒಂದು ಸ್ವಲ್ಪ ನೀರು ಹಾಕಿ, ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ತುಂಬ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ. ಊಟಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು. ನಿಮಗೆ ಕುಡಿಯೋಕ್ಕೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ನೀವು ಇನ್ನೂ ನೀರು ಹಾಕ್ಕೊಂಡು ಇನ್ನೂ ತೆಳ್ಳಗೆ ಮಾಡ್ಕೋಬೋದು. ನಾನು ಊಟಕ್ಕೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಮಾಡ್ತೀನಿ. ಈ ಕನ್ಸಿಸ್ಟೆನ್ಸಿನ ನಾನು ಇಡ್ತಾ ಇದ್ದೀನಿ. ಇಷ್ಟು ದಪ್ಪ, ಇಷ್ಟು ಗಟ್ಟಿಯಾಗಿ ನೀವು ಮಾಡ್ಕೋಬೋದು. ನೋಡಿ, ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಮಾಡೋಣ. ಕೊಬ್ಬರಿ ಎಣ್ಣೆನಲ್ಲಿ ಮಾಡ್ತಾಯಿದ್ದೀನಿ ಒಗ್ಗರಣೆ. ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂದು ಮಜ್ಜಿಗೆ ಮೆಣಸು. ನಿಮಗೆ ತಂಬ್ಳಿಗೆ ಮಜ್ಜಿಗೆ ಮೆಣಸು ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಉದ್ದಿನಬೇಳೆ ಸ್ವಲ್ಪ ಹಾಕಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ ಒಗ್ಗರಣೆ. ತುಪ್ಪ ಹಾಕಿನೂ ಮಾಡ್ಬೋದು ನೀವು. ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಚೆನ್ನಾಗಿರುತ್ತೆ ತಂಬ್ಳಿಗೆ. ಸ್ವಲ್ಪ ಕೆಂಪಾಗ್ತಾ ಬರೋವಾಗ ಸಾಸಿವೆ ಹಾಕೋಣ. ಆಮೇಲೆ ಒಂಚೂರು ಜೀರಿಗೆ ಒಂಚೂರು ಹಾಕಿ ಚಟಪಟ ಅಂದ ತಕ್ಷಣ ಮಾಡಿಟ್ಟಿರೋ ತಂಬ್ಳಿಗೆ ಒಗ್ಗರಣೆನ ಹಾಕೋಣ. ಈಗ ಕ್ಯಾಪ್ಸಿಕಮ್ ತಂಬ್ಳಿ ರೆಡಿಯಾಗಿದೆ. ನೀವು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಸೆಕೆಗಾಲದಲ್ಲಂತೂ ತುಂಬ ತಂಪಾಗಿರುತ್ತೆ. ಈಗ ನೀವು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿದ್ರೆ ಬಾಯಿಗೆ ತುಂಬ ಹಿತವಾಗಿರುತ್ತೆ. ಆತ್ಮೀಯರೇ, ನೋಡಿ, ಕ್ಯಾಪ್ಸಿಕಮ್ ತಂಬ್ಳಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಸುಲಭವಾಗಿ, ಅತ್ಯಂತ ಸುಲಭದ ಅಡುಗೆ, ವಿಧ ವಿಧವಾದ ತಂಬ್ಳಿಗಳು, ಅದು ಅತ್ಯಂತ ಸುಲಭ. ನೀವು ಎರಡು ಅಡುಗೆ ಮಾಡೋದ್ರಲ್ಲಿ ಒಂದು ಅಡುಗೆ ತಂಬ್ಳಿಗಳನ್ನು, ಅದು ಸೆಕೆಗಾಲದಲ್ಲಿ ಮಾಡಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ದೇಹನೂ ತಂಪಾಗಿರುತ್ತೆ. ನಿಮಗೆ ಬೇಕಾದರೆ ಕುಡಿಯೋಕ್ಕೂ ಆಗತ್ತೆ. ಒಂದು ಸ್ವಲ್ಪ ನೀರು ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿ, ಊಟಕ್ಕೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಆ ಥರ ಮಾಡಿ ವಿಧ ವಿಧವಾದ ತಂಬ್ಳಿಗಳನ್ನು ಮಾಡಿ ಊಟ ಮಾಡಿ. ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ತಂಬ್ಳಿ. ನೀವು ಮಾಡಿಕೊಂಡು ಆ ರುಚಿಯನ್ನು ಸೌದು ಹಾಗೆ ಒಂದು ಕಮೆಂಟಲ್ಲಿ ತಿಳಿಸಿ ಹೇಗಾಗತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.